ಇನ್ನು ಪ್ರಸಾದನೇ ಹಂಚಿಲ್ಲ, ಅವಾಗಲೇ ತಿಂತಾ ಇದೀವಿ. ಒಳ್ಳೇದು ಮಾಡ್ತದ ನಿನ್ ಜನ್ಮಕ್ಕೆ ಹೋಗೋ. ಎಲ್ರಿಗೂ ನಮಸ್ಕಾರ ಗೈಸ್. ಡೇ 2 ಆಫ್ EPG ಬಾಯ್ಸ್. ಸೀದಾ 5 ಗಂಟೆಗಿದ್ದು ಈಗ ಸೀದಾ ಏನು RMC ಮಾರ್ಕೆಟ್ಗೆ ಹೋಗ್ಬೇಕು. ಇವ್ರ ಮನೆಯಿಂದ ಚೀಲ ತೊಗೊಂಡು ಬರ್ತಾ ಇದ್ದೀವಿ. ಗೈಸ್ ಏನು ಹೇಳ್ತೀರಾ, ಫುಲ್ ಚಳಿ. 5:15 ಆಗ್ತಾ ಇಲ್ಲ. ನಾವು ಹಿಂದೆ ಹೋಗ್ಬಿಟ್ಟು ತಿರ್ಗಾ ಉಲ್ಟಾ ನಡ್ಕೊಂಡು ಬರ್ತಾ ಇದ್ದೀವಿ. ನೋಡಿ ಅಲ್ಲೆಲ್ಲ ಲೈಟ್ ಕಾಣಿಸ್ತಿದೆ, ನೋಡಿ ಅದೆಲ್ಲ ನಮ್ಮದೇ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು. ರಾಹುಲ್ ಅಣ್ಣ ಬರ್ತಾ ಇದ್ದಾರೆ. ಈಗ ತಾನೇ ಗೇಟ್ ತೆಗ್ದು ಬೆಳಗ್ಗೆ. ಅವ್ರು ವೆಯ್ಟಿಂಗ್. ಈಗ ಸೀದಾ ಕಾರಲ್ಲಿ ಜುಪ್ ಬಂದು ನುಗ್ಗೋದೀಗ. ಚಳಿ ಗೈಸ್, ಅದೇ ಒಳ್ಳೆ ಕಾಫಿ ಕುಡಿದ್ರೆ ಭಾರಿ ಇರುತ್ತೆ ಮಾತ್ರ. ಮಸ್ತಾಗಿ ಮಾರ್ಕೆಟ್ಗೆ ಎಂಟ್ರಿ ಕೊಟ್ವಿ. ಎಲ್ಲ ಹುಡುಕ್ತಾ ಇದ್ದೀವಿ ಬೇಕಾಗಿರೋ ಐಟಮ್ ಎಲ್ಲ. ನೋಡಿ ಎಲ್ಲ ಆವಾಗಲೇ ಸೊಪ್ಪೆಲ್ಲ ಹಾಕ್ಸ್ಕೊತಾ ಇದ್ದೀವಿ ಚೀಲಕ್ಕೆ. ನೋಡಿ ಎಲ್ಲ ಫುಲ್ ಒಂದು 20 ಕಟ್ಟು ಮೆಂತ್ಯ ಬಾತು 2ನೇ ದಿನ. ಮೆಂತ್ಯ ಬಾತು, ಬಜ್ಜಿ, ಕಾಶಿ ಹಲ್ವಾ, ಕೇಸರಿ ಬಾತು. ಆದರೆ ರೇಟ್ ಎಲ್ಲ ಇಲ್ಲೆಲ್ಲ ಕಡಿಮೆ. ನಿಮಗೆಲ್ಲ ಅಂಗಡಿಯಲ್ಲಿ ಫುಲ್ ಯಾಮಾರಿಸ್ತಾರೆ ಗಾಯ್ಸ್. ನೋಡಿ ಕೊತ್ತಂಬರಿ ಎಲ್ಲ 7 ರೂಪಾಯಿ, ನಿಮ್ಗಾರೆ 10 ರೂಪಾಯಿ ಕಟ್ಟು ಅಂತ ಕೊಡ್ತಾರೆ. ಹೇಳಿ ನಿಮ್ಮ ಅಮ್ಮಂಗೆ ಹೇಳ್ರಿ ಫಸ್ಟು, ಅಮ್ಮ ಹಿಂಗೆ ಯಾಮಾರಿಸ್ತವ್ರೆ ಅಂತ. ಆದರೆ ಫುಲ್ 5 ಗಂಟೆಗೆ ಎಷ್ಟು ಜನ ಬಂದಿರ್ತಾರೆ ಗೊತ್ತಾ ಅಲ್ಲಿ ಎಲ್ಲ ಪಾಪ ಫುಟ್ಪಾತಲ್ಲಿ ಗೈಸ್. ಈಗ ವಾಪಸ್ ಹೋಗ್ತಾ ಇದ್ದೀವಿ. ಕಾರ್ ಹತ್ರ ಎಲ್ಲ ಫುಲ್ ಐಟಮ್ ಎಲ್ಲ ಇಡೋಕ್ಕೆ ಇಟ್ಬಿಟ್ಟು ತಿರ್ಗಾ ವಾಪಸ್ ಬರಬೇಕು. ಎಲ್ಲ ಕುಂಬಳಕಾಯಿ ಎಲ್ಲ ತೊಗೋಬೇಕು ಗೈಸ್. ಕಾಶಿ ಹಲ್ವಾಗೆ ಫುಲ್ ಒಂದು 5 kg ಕಾಶಿ ಹಲ್ವಾ ಮಾಡಿಸ್ತಾ ಇದ್ದೀವಿ. ಮತ್ತು ಬಜ್ಜಿಗೆ ಈರುಳ್ಳಿ. ನೋಡಿ ಅವನಿಂದ ಫುಲ್ ಕೈ ಕಟ್ಕೊಂಡ್ಬಿಟ್ಟವನು. ಅವನಿಗೂ ಹೆವಿ ಚಳಿ ಆಗ್ತೈತೆ. ಗಣೇಶ ಹತ್ರ ಬಂದರೆ ಇವ್ರು ನೋಡಿದ್ರೆ ಎಲ್ಲ ಮೀನು ಹಿಡಿತವ್ರೆ. ಇನ್ನೇನು ಎಲ್ಲ ನಾಳೆ ಪಾಂಡೆಲ್ಲ ಎತ್ಬಿಡ್ತಾರೆ. ಅವಾಗಲೇ ಎಲ್ಲ ಬೌಲ್ಗೆಲ್ಲ ಹಾಕಿ ಎತ್ತಿಕೊಂಡ್ಬಿಟ್ಟವ್ರು. ನೋಡಿ ಹೆಂಗೆ ಹಿಡಿತವ್ರೆಲ್ಲ. ನೋಡಿ 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 ಈ ವಣ್ಣ ಒಳ್ಳೆ ಇದೆ ಎತ್ತಂಗೆ ಒಳ್ಳೆ ಹೆಂಗೆ ಎತ್ತವ್ರು ನೋಡಿ ಗೈಸ್. ನೋಡಿ ನೋಡಿ ಅದು ಸಿಗ್ತಾ ಇಲ್ಲ, ಈ ವಣ್ಣ ಬಿಡ್ತಾ ಇಲ್ಲ. ನೋಡಿ ಆ ವಣ್ಣ ಹಿಡ್ಕೊಟ್ರೆ ಈ ವಣ್ಣ ಬಿಟ್ಬಿಡ್ತಾರೆ. ಅಲ್ಲೋಡಿ ಅಲ್ಲೋಡಿ ಒಳ್ಳೆ ಏನೋ ಅನ್ಕೊಂಬಿಟ್ಟವ್ರು. ಅದನ್ನು ಬಿಂದಿಗೆ ಹಾಕಿ ಬಾವಿಯಲ್ಲಿ ಎಳಿಯಲ್ವ ಹಂಗೆ ಎಳಿತವ್ರು. ಅಲ್ಲೋಡಿ ಹೆಂಗಾಗ್ತವ್ರೆ. పెద్దది అదో బ్లాక్ అదో దిగిపోతుంది చూడు బాణవరం అవుతుంది అయ్యో ಗೈಸ್ ಆಮೇಲೆ ಚಿಕ್ಕ ಹುಡುಗರು ಆಮೇಲೆ ತಂದಿದ್ರು ಅಣ್ಣ ನಮ್ಮ ಹತ್ರ ಐತೆ ಅಂತ. ನೋಡಿ ನಾವು ಬಿಟ್ಟು ಫುಲ್ ನೋಡಿ ಸೆಕೆಂಡಾಗಿ ಹಿಂಗೆ ಹಾಕಿದ್ದೆ ಔಟ್ಫಿಟ್ಟು ಗೈಸ್. ಫುಲ್ ಸ್ನಾನಾಗೆಲ್ಲ ಮಸ್ತಾಗಿ ಮಾಡ್ಕೊಂಬಂದು ಈಗ ಇವ್ರಿಗೆಲ್ಲ ಕ್ಯಾಮ್ರಾ ತೋರಿಸ್ತಿದ್ರೆ ನೋಡಿ ನಮ್ಮಮ್ಮ ನಾನು ನೋಡಲ್ಲ ಅಂತ ಐತೆ. ಅಲ್ಲಿ ನಮ್ಮ ಅಜ್ಜಿ ನೋಡಿ, ನಮ್ಮ ಅಜ್ಜಿ ಮಕ್ಕನೇ ತೋರಿಸ್ತಾ ಇಲ್ಲ ಗೈಸಲ್ಲಿ. ಅಜ್ಜಿ ನೋಡಜ್ಜಿ ಇಲ್ಲಿ. ಸರಿ ಬಿಡು, ವಿಡಿಯೋನೇ ಮಾಡಲ್ಲ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನೋಡಿ ಈಗ ನಮ್ಮ ಅಜ್ಜಿ ನಂಗೆ ಹೆಂಗ್ ಬೈತಾರೀಗ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಹಂಗೆ ನಮ್ಮ ಅಜ್ಜಿ ಹತ್ರ ಹೋಗಿಸ್ಕೊಂಡು ಸೀದಾ ಗಣೇಶ ಹತ್ರ ಬಂದೆ. ನೋಡಿದ್ರೆ ಅವರೆಲ್ಲ ಏನೋ ಮೀಟಿಂಗ್ ಮಾಡ್ತಾರೆ ಇಲ್ಲಿ. ನಾನು ಹಂಗೆ ಸುಮ್ಮನೆ ಒಂದು ವಿಡಿಯೋ ಮಾಡ್ಕೊಂಡೆ ಗಣೇಶ ಹತ್ರ. ಏನಪ್ಪ ವಿಷಯ ಅಂದರೆ ಇವತ್ತು ನಮಗೆ ಗಣೇಶ ಮಾಡ್ಕೊಟ್ಟಿರೋರು ಬಂದವ್ರೆ ನೋಡಿ. ಕುಟುಂಬದ ಸಮೇತರವಾಗಿ ಬಂದವ್ರೆ. ಅಂಕಲ್ಲು, ಆಂಟಿ, ಅವ್ರಿಬ್ರು ಮಕ್ಕಳು. ಮತ್ತು ಇಲ್ಲಿ ವೈಟ್ ಶರ್ಟ್ ಹಾಕೊಂಡಿರೋರು ಸಂದೀಪ್ ಬಾಯ್ ಅಂದ್ಬಿಟ್ಟು. ನಮಗೆ ಕಣ್ಣು ಮತ್ತು ಗಣೇಶ ಮೇಲೆ ಬ್ರಹ್ಮ ವಿಷ್ಣು ಮಹೇಶ್ವರ ಎಲ್ಲ ಬರೆಯೋದು ಅವರೇ ಫುಲ್ ಗೋಡನಲ್ಲೆಲ್ಲ. ನೋಡಿ ಗೋಡನಲ್ಲಿ ಬೇಕಾದ್ರೆ ನಾವು ಹೆಂಗಿದ್ವಿ ಅಂದ್ಬಿಟ್ಟು ಅಂಕಲ್ ಇವಾಗ ಅವ್ರ ಹತ್ರನೇ ಹೇಳ್ತಾರೆ. ಈಗ ಫಸ್ಟಲ್ಲಿ ಇದ್ದಿದ್ದು ಚಿದು ಅಣ್ಣ, ಸೆಕೆಂಡಲ್ಲಿ ಇದ್ದು ಶರತ್ ಅಣ್ಣ, ಥರ್ಡಲ್ಲಿ ಇದ್ದಿದ್ದು ಸಂದೀಪ್ ಬಾಯ್ ಅಂದ್ಬಿಟ್ಟು. ಪರೇಲ್ ವರ್ಕ್ಶಾಪಲ್ಲೆಲ್ಲ ಕೆಲಸ ಮಾಡ್ತಿದ್ರು. ಮುಂದೆ ಗಣೇಶದ ಬ್ರಹ್ಮ ವಿಷ್ಣು ಕಣ್ಣೆಲ್ಲ ಬರ್ದಿರೋದು ಅವರೇ. ನಾವು ಖುಷಿ ಪಟ್ವಿ. ಅಂಕಲು ಆಂಟಿ ಅವರೆಲ್ಲ ಬಂದಿದ್ದಕ್ಕೆ ನೋಡಿ. ಪಾಪ ಅವ್ರು ನಮ್ಗೆ ಅಷ್ಟು ಮಾಡ್ಕೊಟ್ಟಿರೋರು, ನಾವು ಸನ್ಮಾನ ಆದರೂ ಮಾಡಬಾರ್ದು. ಅದಕ್ಕೆ ಬಂದಿರೋರು ಪಾಪ ಸನ್ಮಾನ ಎಲ್ಲ ಮಾಡಿ ಸ್ಟಾರ್ಟ್. ಶ್ರೀ ವಿನಾಯಕ ಕ್ಲೇ ಆರ್ಟ್ಸ್ ಪರವಾಗಿ EPG ಬಾಯ್ಸ್ ಗಣೇಶೋತ್ಸವ ಸಕ್ಸಸ್. ಅಂಕಲ್ ಹೇಳಿದ್ 100% ಸತ್ಯ ಗುರು. ಇವ್ರು ಬ್ಲೈಂಡ್ ಸ್ಕೂಲ್ ಅವರು. ಇವ್ರಿಗೂ ಸ್ಟಿಕ್ಸು ಗಾಗಲ್ಸ್ ಎಲ್ಲ ಕೊಡೋಕೆ ಕರ್ಸಿದ್ವಿ ನಾವು. ವರ್ಷ ಈ ಥರದ್ದು ನಾವು ಮಾಡ್ತಾ ಇರ್ತೀವಿ. ನಾನು ಹಂಗೆ ಯಶವಂತಪುರಂಗೆ ನುಗ್ಗಿದ್ವಿ. ಸೀದಾ ಈ ಸ್ಪೈಸಸ್ ಐಟಮ್ ತರಬೇಕಾಗಿತ್ತು ಪಲಾವ್ಗೆ. ನಾಳೆ ಖಾರದ ಪುಡಿ, ಧನಿಯಾ ಪುಡಿ ಎಲ್ಲ ಒಬ್ರಿಗೆ ಹೇಳಿದ್ರೆ ಯಾರೇ ತಂದಿರಲಿಲ್ಲ. ನಾವು ಅದಕ್ಕೆ ಹೋಗ್ತಾ ಇದೀವಿ ಗಾಡಿಯಲ್ಲಿ. ಸೀದಾ ಹಂಗೆ ಬಂದ್ವಿ ಅಭಯಣ್ಣಗೆ ನೋಡಿ. ಈಗ
ಗಣೇಶ ನೋಡೋಕ್ಕೂ ಸುರೇಶ್ ಗೌಡ್ರು ಬಂದಿದ್ವಿ, ಇನ್ವೈಟ್ ಮಾಡಿದ್ವಿ. ಅವ್ರು ವರ್ಷನೂ ಬಂದು ಹೋಗ್ತಾರೆ ಪಾಪ. ಥ್ಯಾಂಕ್ ಯು ಸರ್. ಇವ್ರು ಭಟ್ರು, ಇವ್ರ ಅಸಿಸ್ಟೆಂಟು, ಇವರು ಸೆಕೆಂಡ್ ಅಸಿಸ್ಟೆಂಟು. ಏರಿಯಾದಲ್ಲಂತೂ ಫುಲ್ ಸಪೋರ್ಟ್ ಮಾಡೋರು. ರಂಗೋಲಿ ನೋಡಿ ಯಾವ ಥರ ಹಾಕೋರೆ, ನೋಡೋಕೆ 2 ಕಣ್ಣು ಸಾಲದು. ಪಲಾವ್ ರೆಡಿ ಆಗಿದೆ, ಇನ್ನು ಪ್ರಸಾದನೇ ಹಂಚಿಲ್ಲ, ಅವಾಗಲೇ ತಿಂತಾ ಇದೀವಿ. ಅಣ್ಣ ಅವಾಗಲೇ 2 ಸತಿ ತಿನ್ಬಿಟ್ಟು ಇವಾಗ ಫಸ್ಟು ಅಂತವ್ರು ನೋಡಿ. ಇದಕ್ಕೆಲ್ಲ ಕಾರಣಕರ್ತರು ಇಲ್ಲಿರೋರು ಇವರಿಬ್ರೆ. ಅವಾಗಲೇ ಹೋಮಕ್ಕೆಲ್ಲ ಕೂತಿದ್ದೀವಿ, ಕೂತೆಲ್ಲ ಮಸ್ತಾಗೆಲ್ಲ ಪೂಜೆ ಮಾಡ್ತಾ ಇದೀವಿ ನೋಡಿ ಅವಾಗಲೇ. ಆದರೂ ಪೂಜೆ ಅಂತೂ ಸಕ್ಕದಾಗಾಯ್ತು ಗೈಸ್, ಮಸ್ತು. ಹಂಗೆ ಪೂಜೆನೂ ಸ್ಟಾರ್ಟ್ ಮಾಡಿಬಿಟ್ವಿ. ಲೇಟ್ ಇನ್ನೇನು ಮಳೆ ಬೀಳ್ತಿತ್ತು ಅಂದ್ಬಿಟ್ಟು ಹಂಗೆ ಪ್ರಸಾದನೂ ಕೊಡ್ತಾ ಇದ್ದೀವಿ. ನೀವೇನು ನಂಬ್ತಿರೋ ಬಿಡ್ತಿರೋ ಇಲ್ವೋ, ನಮ್ಮ ಪೂಜೆಗೆ ನಮ್ಮ ಏರಿಯಾದಲ್ಲಿ ಯಾರಿಗೂ ಜನ ಬರಲ್ಲ, ಅಷ್ಟು ಜನ ಬರ್ತಾರೆ ಮಾತ್ರ. ಫುಲ್ ಮಾಡಿರೋ 35 kg ಪಾತ್ರೆನೂ ಖಾಲಿ ಆಗೋಯ್ತು ಗೈಸ್. ಸರಿ, ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಬಾಯ್ ಬಾಯ್.